ನಮಸ್ಕಾರ ರೀ ಎಲ್ಲರಿಗೂ ಕೃಷಿ ಯೋಗಿ ಚಾನಲಿಂದ ಸ್ವಾಗತ. ಇವತ್ತು ನಾವು ರಾಯಲ್ ಸಿಟಿ ಬೀದರ್ ಜಿಲ್ಲೆಯಲ್ಲಿದ್ದೀವಿ. ನಮ್ಮೂರಲ್ಲಿ ಈಗ ನಮ್ಮ ಜಮೀನು ಬಂದಿದ್ದೀವಿ. ನಮ್ಮ ಜಮೀನಲ್ಲಿ ಒಂದೆರಡು ಎಕರೆ ಕಲ್ಲಂಗಡಿ ಹಾಕಿದ್ದೀವಿ. ಈಗ ಇದು ಯಾವ ವೆರೈಟಿ ಅಂತ ಹೇಳಿದ್ರೆ, ಇದು ದಿಲ್ಕಶ್ ಅಂತ ಏನು ವೆರೈಟಿ ಇರ್ತದಲ್ಲ, ಸೆಮಿನಿಸ್ ಕಂಪ್ನಿದು, ಆ ವೆರೈಟಿಲಿ ಹಾಕಿದ್ದೀವಿ. ಆಲ್ಮೋಸ್ಟ್ ಈಗ ಒಂದು 35 ದಿನದ ಪ್ಲಾಟ್ ಇದೆ. ಅದು ಈಗ ಸ್ಪ್ರೇ ಶೆಡ್ಯೂಲು ಮತ್ತು ಡ್ರಿಪ್ ಫರ್ಟಿಲೈಸರು ಎಲ್ಲ ನಡೀತಾ ಇದೆ. ಎಲ್ಲನೂ ಶೆಡ್ಯೂಲ್ ಪ್ರಕಾರ ಈ ಒಂದು 35 ದಿನ ದಾಟಿದೆ. ಇದು ಈಗ ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು ಚೆನ್ನಾಗಾಗಿದೆ, ನೋಡ್ಬೋದು. ಈ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ. ಕಾಯಿ ಚೆನ್ನಾಗಿದೆ. ಆಲ್ಮೋಸ್ಟು 1.5-2 kg ತನಕ ಕಾಯಿ ಆಗಿದೆ. ಈಗ ತೂಕ ಎವರೇಜು 1-2 kg ಇದೆ. ಆಲ್ಮೋಸ್ಟ್ ಈಗ ಡ್ರಿಪ್ಪಲ್ಲಿ ನಾವು CAನು ಬಿಡ್ತಾಯಿದ್ದೀವಿ. 3 kg ಹಂಗೆ ಬಿಡ್ತೀವಿ. ಒಂದಿನ ಬಿಟ್ಟು ಒಂದಿನ 3 kg CN ಬಿಡ್ತಾಯಿದ್ದೀವಿ, ಕಾಯಿ ಸೈಜ್ ಬರಲಿಕ್ಕೆ. ಅದರ ಜೊತೆಗೆ ಪೊಟ್ಯಾಷಿಯಮ್ ಸ್ಕಿಯೋನೈಟು ಬಿಡ್ತಾಯಿದ್ದೀವಿ. ಅಥವಾ ಈ 052-34 ಈ ಗೊಬ್ಬರ ಕೂಡ ನಾವು ಬಿಡ್ಬೋದು, ಅಥವಾ 0050 ಗೊಬ್ಬರ ಅದನ್ನು ಬಿಡ್ಬೋದು. ಅದೇ ರೀತಿ ಈಗ ಕಾಯಿಗೆ ಯಾವುದೇ ಥರ ಫ್ರೂಟ್ ಬೋರರ್ ಡ್ಯಾಮೇಜು ಆಗಬಾರ್ದು ಅಂತೇಳ್ಬಿಟ್ಟು ಅದಕ್ಕೂ ಒಂದು ಸಲ ಡೆಲಿಗೇಟ್ ಸ್ಪ್ರೇ ಆಗಿದೆ. ನಮಗೆ ಆಲ್ಮೋಸ್ಟ್ ಎಲ್ಲೂ ಈಗ ಕಾಯಿ ಅದು ಡ್ಯಾಮೇಜ್ ಕಾಣ್ತಾ ಇಲ್ಲ. ಉಳಿದು ಡ್ಯಾಮೇಜ್ ಇರ್ತದಲ್ಲ ಫ್ರೂಟ್ ಬೋರರ್ದು, ಅದನ್ನೇನು ಕಾಣ್ತಾ ಇಲ್ಲ. ಯಾಕಂದರೆ ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಯಾಕಂದರೆ ನಮಗೆ ಸರಿಯಾದ ಬೆಲೆ ಸಿಗಬೇಕು, ರೇಟ್ ಸಿಗಬೇಕು ಮಾರ್ಕೆಟಲ್ಲಿ ಅಂತಂದರೆ ಈ ಫ್ರೂಟ್ ಫ್ಲೈ ಅಥವಾ ಫ್ರೂಟ್ ಬೋರರ್ ಡ್ಯಾಮೇಜು ಕಾಯಿ ಮೇಲೆ ಕಾಣಬಾರ್ದು. ಆ ರೀತಿ ಡ್ಯಾಮೇಜ್ ಏನಾದರೂ ಕಾಣಿಸಿದರೆ ಅಲ್ಲಿ ವ್ಯಾಪಾರಸ್ಥರು ನಮಗೆ ಕಡಿಮೆ ಬೆಲೆ ಕೊಡ್ತಾರೆ. ಅದಕ್ಕೆ ಕಾರಣಕ್ಕಾಗಿ ಅದನ್ನು ನಾವು ನೋಡ್ಕೋಬೇಕು. ಈಗ ಬಿಸಿಲು ಜಾಸ್ತಿ ಇರೋದು ಕಾರಣಕ್ಕಾಗಿ ವೈರಸ್ ಅಟ್ಯಾಕು ಎಲ್ಲ ಕಡೆ ಕಾಣ್ತಾ ಇದೆ. ಆದ ಕಾರಣಕ್ಕಾಗಿ ನಾವು ಇನ್ಸೆಕ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ಕೊತಾ ಇರಬೇಕು. ಟ್ರಿಪ್ಸು, ವೈಟ್ ಫ್ಲೈಸು ಮತ್ತು ಎಫಿಡ್ಸು, ಏನು ಈ ರಸಹೀರ ಕೀಟಗಳಿರ್ತವಲ್ಲ, ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದೇ ರೀತಿ ನಮಗೀಗ ಎಕ್ಸ್ಪೆಕ್ಟೆಡ್ ಇಳುವರಿ ಈಗ ಎಷ್ಟು ಇಳುವರಿ ಬರ್ಬೋದು ಅಂತಂದರೆ, 1 ಎಕರೆಗೆ ಒಂದು 25 ಟನ್ ಇಳುವರಿ ಬರ್ಬೋದು ಅಂತ ನಾವು ಒಂದು ಗೆಸ್ ಇಟ್ಟಿದ್ದೀವಿ. ನೋಡೋಣ. ಈಗ ನಮ್ಮ ಕಡೆ ಎಲ್ಲ 10 ರೂಪಾಯಿ kg ರೇಟ್ ನಡೀತಾ ಇದೆ. ನಿಮ್ಮ ಕಡೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ.